ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಇದು ಅಪರಾಧ ಜಗತ್ತಿನ ಅಪರೂಪದ ಕಹಾನಿ. ಅಪಾಯದ ಬಗ್ಗೆ ಎಚ್ಚರಿಕೆಯ ಧ್ವನಿ. ಬಿ ಅಲರ್ಟ್. ನಾನು ಅಕ್ಷತಾ ಕುಲಕರ್ಣಿ. 7 ಜನ್ಮ ನಿನ್ನ ಜೊತೆಗಿರ್ತೀನಿ ಅಂತ ನಂಬಿ ಸಪ್ತಪದಿ ತುಳಿದು ಜೊತೆಗೆ ಬಂದಿದ್ದ ಪತ್ನಿ 7 ತಿಂಗಳು ಜೊತೆಗೆ ಬಾಳೋದಿಲ್ಲ ಅಂದ್ರೆ ಅದೆಂತಹ ದುರ್ವಿಧಿ ಇರಬೇಕು. ಗಂಡ ಹೆಂಡತಿ ಇಬ್ರು ಡಾಕ್ಟರ್ಗಳೇ. ಅದ್ಧೂರಿ ಮದುವೆ, ಕೈ ತುಂಬಾ ವರದಕ್ಷಿಣೆ, ಕಾಸು, ಪ್ರೊಫೆಷನ್ಗೆ ಅಂತ ಒಂದು ಕ್ಲಿನಿಕ್ ಎಲ್ಲಾ ಕೊಟ್ಟು ಮಗಳನ್ನ ಧಾರೆ ಎರೆದು ಕೊಟ್ಟಿದ್ರು. ಆದ್ರೆ 6 ತಿಂಗಳಲ್ಲಿ ಹೆತ್ತವರು ಇನ್ನು ಮದರಂಗಿ ಮಾಸದ ಮಗಳನ್ನ ಶವವಾಗಿ ನೋಡಬೇಕಾಯ್ತು. ಇಷ್ಟಕ್ಕೂ ಇಂತಹ ಒಂದು ದುರಂತ ಕಥೆಯ ಹಿಂದಿನ ಕ್ರೈಮ್ ಸೀಕ್ರೆಟ್ ಏನ್ ಗೊತ್ತಾ? ಇದು ಬಿ ಅಲರ್ಟ್ ನಿಮಗಾಗಿ. ಕೃತಿಕಾ ರೆಡ್ಡಿ ಇನ್ನು 25ರ ಆಸುಪಾಸಿನ ವಯಸ್ಸಿನ ಯುವತಿ. ಕಣ್ತುಂಬ ಅದೆಷ್ಟು ಕನಸುಗಳಿದ್ದವೋ ಏನೋ. ಮದುವೆಯಾಗಿ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಗಂಡನ ಜೊತೆ ಆಗಷ್ಟೇ ಹೊಸ ಬದುಕು ಶುರುವಾಗಿತ್ತು. ಗಂಡ ಹೆಂಡತಿ ಇಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೃತಿಕಾ ಡರ್ಮಲಾಜಿಸ್ಟ್ ಆಗಿದ್ದರೆ ಗಂಡ ಮಹೇಂದ್ರ ರೆಡ್ಡಿ ಫೆಲೋಶಿಪ್ ಮಾಡ್ತಿದ್ದ. ಕೃತಿಕಾ ಹೆತ್ತವರು ಮಗ ಅಳಿಯ ಚೆನ್ನಾಗಿರ್ಲಿ ಅಂತ ಒಂದು ಕ್ಲಿನಿಕ್ ಕೂಡ ಮಾಡಿಕೊಟ್ಟಿದ್ರು. ಆದ್ರೆ ಒಂದು ಸಣ್ಣ ಅನಾರೋಗ್ಯ ತನ್ನ ಬದುಕಲ್ಲಿ ದೊಡ್ಡ ಅನಾಹುತ ಮಾಡಬಹುದು ಅಂತ ಯೋಚನೆ ಕೂಡ ಮಾಡಿರ್ಲಿಲ್ಲ. ಕೃತಿಕಾಗೆ ಆಗಾಗ ಅನಾರೋಗ್ಯ ಕಾಡ್ತಾ ಇತ್ತು. ಪದೇ ಪದೇ ಆಸ್ಪತ್ರೆಗೂ ಹೋಗ್ಬೇಕಾಗ್ತಾ ಇತ್ತು. ಹೀಗೆ ಟ್ರೀಟ್ಮೆಂಟ್ ತಗೋತಾ ಇದ್ದ ಕೃತಿಕಾ ಅದೊಂದಿನ ಮನೆಯಲ್ಲಿ ಮೂರ್ಛೆ ತಪ್ಪಿ ಬೀಳ್ತಾರೆ. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಕೃತಿಕಾ ಜೀವ ಹೊರಟೇ ಹೋಗಿತ್ತು. ಆ ಕ್ಷಣಕ್ಕೆ ಅದೊಂದು ಅನಾರೋಗ್ಯದಿಂದ ಉಂಟಾದ ಸಹಜ ಸಾವು ಅಂತ ಅನ್ನಿಸ್ತು. ಕೃತಿಕಾ ಕಾಯಿಲೆಯಿಂದ ಸತ್ತಿದ್ದು ಅಂತ ಎಲ್ಲರೂ ನಂಬ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇದೇ ನಂಬಿಕೆಯ ಆಧಾರದ ಮೇಲೆ ಒಬ್ಬ ಕೋಲ್ಡ್ ಬ್ಲಡೆಡ್ ಮರ್ಡರರ್ ತಪ್ಪಿಸಿಕೊಂಡು ಬಿಡ್ತಿದ್ದ. ಅದೊಂದು FSL ರಿಪೋರ್ಟ್ ಬರದೆ ಹೋಗಿದ್ರೆ. ಹೆಚ್ಚು ಕಡಿಮೆ ಕೃತಿಕಾ ತೀರ್ಕೊಂಡು 6 ತಿಂಗಳೇ ಕಳೆದು ಹೋಗ್ತಿತ್ತು. ಒಂದಷ್ಟು ದಿನ ಮಗಳ ನೆನಪಲ್ಲಿ ಅತ್ತ ಹೆತ್ತವರು ನಿಧಾನವಾಗಿ ಮಗಳ ಸಾವನ್ನ ಮರೆತಿದ್ದರು. ಬಹುಶಃ ಇದೇ ಗ್ಯಾಪ್ ಅಲ್ಲಿ ಗಂಡ ಮಹೇಂದ್ರ ರೆಡ್ಡಿ ಇನ್ನೊಂದು ಮದುವೆ ಆಗೋಕು ಪ್ಲಾನ್ ಶುರು ಮಾಡಿರಬಹುದು. ಆದರೆ 6 ತಿಂಗಳ ಹಿಂದೆ ಯಾವುದು UDR ಕೇಸ್ ಅಂತ ರಿಪೋರ್ಟ್ ಮಾಡಲಾಗಿತ್ತೋ ಅದೇ ಪ್ರಕರಣ ಮರ್ಡರ್ ಕೇಸ್ ಅಂತ ಬದಲಾಗಿ ಹೋಗಿತ್ತು. UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್, ಅವಳು ಸಸ್ಪಿಷಿಯಸ್ ಡೆತ್ ಇತ್ತು. ಆದ್ರೆ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನಲ್ಲಿ ತನಿಖೆ ಮಾಡ್ತಾ ಇದ್ರು, ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡಿಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನಲ್ಲಿ ಸೀನ್ ಆಫ್ ಅಫೆನ್ಸ್ ಅಲ್ಲಿ ಏನೆಲ್ಲ, ಸೀನ್ ಆಫ್ ಕ್ರೈಮ್ ಅಲ್ಲಿ ಏನೇನ ನಮ್ಗೆ ಸಿಕ್ಕಿತ್ತು ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್, ಅದೆಲ್ಲ FSL ಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸ್ ಅಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದ್ರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸ್ ಅಲ್ಲಿ ಪ್ರೊಪೋಲ್ ಅಂತ, ಅದು ಸೆಡೇಟಿವ್ ಅಂತ ಅನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ. ಅದರದ್ದು ಪ್ರಪೋರ್ಷನ್ ತುಂಬಾ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ
ಅದಾದ್ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದೀವಿ. ಎಸ್, ಗಂಡ ಮಹೇಂದ್ರ ರೆಡ್ಡಿ ತುಂಬಾ ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡಿ ಹೆಂಡತಿಯನ್ನ ಕೊಂದು ಮುಗಿಸಿದ್ದ. ತಾನು ಡಾಕ್ಟರ್ ಆಗಿರೋದ್ರಿಂದ ಮೆಡಿಕಲ್ ಜ್ಞಾನವನ್ನ ಉಪಯೋಗಿಸಿ ಮರ್ಡರ್ ಮಾಡಿದ್ದ ಮಹೇಂದ್ರ ರೆಡ್ಡಿ. ಪತ್ನಿ ಕೃತಿಕಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಿದ್ದೇ ಗಂಡನಿಗೆ ವರದಾನವಾಗಿತ್ತು. ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟರ್ ಕೊಡೋ ಔಷಧಿ ಜೊತೆಗೆ ಗೊತ್ತಾಗದ ಹಾಗೆ ತಾನು ಹೆಂಡತಿಗೆ ಔಷಧಿ ಕೊಡ್ತಾ ಇದ್ದ. ಆದರೆ ಅದು ಬದುಕಿಸೋ ಔಷಧಿಯಾಗಿರಲಿಲ್ಲ. ಹೆಂಚಿಂಚಾಗಿ ಕೃತಿಕಾ ದೇಹವನ್ನ ಸಾವಾಗಿ ಆವರಿಸುತ್ತಿದ್ದ ಔಷಧಿ. ಕೊನೆಗೂ FSL ರಿಪೋರ್ಟ್ ನಲ್ಲಿ ಕಂಡು ಬಂದ ಅನೆಸ್ಥೇಸಿಯಾ ಗಂಡ ಮಹೇಂದ್ರ ರೆಡ್ಡಿಯ ಪಾತಕವನ್ನ ಬಯಲಿಗೆಳೆದಿತ್ತು. ಮಹೇಂದ್ರ ರೆಡ್ಡಿ ಸ್ವತಃ ಡಾಕ್ಟರ್ ಆಗಿರಬಹುದು, ಬುದ್ಧಿವಂತನೂ ಇರಬಹುದು, ಆದ್ರೆ ಕೊಲೆಯಂತಹ ಕ್ರೈಮ್ ಮಾಡಿ ತಪ್ಪಿಸಿಕೊಳ್ಳಬಹುದು ಅಂತ ಅನ್ಕೊಂಡಿದ್ದು ಮಾತ್ರ ಮೂರ್ಖತನ. ಒಂದು ಮೂಲದ ಪ್ರಕಾರ ಯಾವಾಗ್ಲೂ ಕಾಯಿಲೆಯಿಂದ ನರಳ್ತಾ ಇದ್ದ ಹೆಂಡತಿಯಿಂದ ಬಿಡುಗಡೆ ಪಡೆದುಕೊಳ್ಳೋದಕ್ಕೆ ಈ ಕೊಲೆ ಮಾಡಿದ್ದ ಅನ್ನೋ ಶಂಕೆಯೂ ಇದೆ. ಜೊತೆಗೆ ಕೃತಿಕಾಗೆ ಇರೋ ಕಾಯಿಲೆಯನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ರು ಅನ್ನೋ ಮತ್ತೊಂದು ಮಾತು ಕೂಡ ಕೇಳಿ ಬಂದಿದೆ. ಏನೇ ಇರ್ಲಿ, ಇದಕ್ಕೆ ಕೊಲೆ ಖಂಡಿತ ಪರಿಹಾರವಲ್ಲ. ಇಂತಹ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಇದಾಗಿದ್ದು ಈ ದಿನದ ಬಿ ಅಲರ್ಟ್. ಅಪರಾಧ ಜಗತ್ತಿನ ಅಪಾಯಗಳಿಂದ ಎಚ್ಚರವಾಗಿರಿ. ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ